ವಿಡಿಯೋ ಅಪ್ಲೋಡ್ ಮಾಡಬೇಕು. ಅವರು ಪ್ರಾಡಕ್ಟ್ನ ನಮಗೆ ಯಾವ್ಯಾವ ಪ್ರಾಡಕ್ಟ್ ಅಫಿಲೇಟ್ ಇದೆ ಅನ್ನೋದನ್ನು ನಮಗೆ ಡೈರೆಕ್ಟಾಗಿ PDF ಮಾಡಿಕೊಟ್ಟಿದ್ದಾರೆ. ನನಗೆ ವಾಟ್ಸಪ್ ಮುಖಾಂತರ ನನಗೆ PDF ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ, ಲಾಸ್ಟ್ ನನ್ನ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ ಯಾವ ರೀತಿ ಮೀಶೋ ಬಗ್ಗೆ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಜ ಈ ಕಾರ್ಟ್ ಅಮೆಝಾನಲ್ಲಿ ವರ್ಕ್ ಮಾಡಿದ್ದೀನಿ. ಅಮೆಝಾನ್ ಸ್ಟೋರಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಹಾಗಾಗಿ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರೋ ದಯವಿಟ್ಟು ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಈಗ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೋ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತೊಂದು ಒಳ್ಳೆ ವಿಡಿಯೋ ಮುಖಾಂತರ ಬಂದಿದ್ದೀನಿ. ಬನ್ನಿ, ಇವಾಗ ನಾನು ವೇರ್ ಮಾಡಿರೋಂಥ ಡ್ರೆಸ್ನು ಕೂಡ ಮೀಶೋದಲ್ಲಿ ಬೈ ಮಾಡಿರೋದು. ತುಂಬ ಚೆನ್ನಾಗಿರೋಂಥ ಡ್ರೆಸ್ ಇದು, ಯಾರು ಕೂಡ ಮಿಸ್ ಮಾಡದೆ ಬೈ ಮಾಡಿ. ತುಂಬ 600 ರುಪೀಸ್ ಅಷ್ಟೇ ಈ ಡ್ರೆಸ್ಸು. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಕೂಡ ನಂಬಲ್ಲ, ಅಷ್ಟು ಚೆನ್ನಾಗಿರೋಂಥ ಕ್ವಾಲಿಟಿ ಡ್ರೆಸ್ ಇದು. ನಿಜವಾಗ್ಲೂ ಬೈ ಮಾಡಿ ಅಂತ ಹೇಳ್ತೀನಿ. 650 ರುಪೀಸ್ಗೇನೋ ಅಷ್ಟೇ ನಾನು ತೊಗೊಂಡಿರೋಂಥ ಡ್ರೆಸ್ಸು ಇದು. ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈ ಡ್ರೆಸ್ದು ವಿಡಿಯೋ ಹೋಗಿ ಒಂದು ಸಾರಿ ಚೆಕ್ ಮಾಡಿ. ನಿಮ್ಗೇನಾದರೂ ಬೈ ಮಾಡಬೇಕಂದ್ರೆ ಈ ಡ್ರೆಸ್ನ ಬೈ ಮಾಡಿ ಅಂತ ಹೇಳ್ತೀನಿ. ಇವತ್ತು ಮೀಶೋ ಆ್ಯಪ್ನ ಮುಖಾಂತರ ಇಷ್ಟು ದಿವಸ ಶಾಪಿಂಗ್ಗೆ ಯೂಸ್ ಮಾಡ್ತಾ ಇದ್ದೀವಿ ನಾವು ಮೀಶೋ ಆ್ಯಪ್ನ. ಈಗ ಬಂದು ನಾವು ಅದರಲ್ಲಿ ಬಿಸ್ನೆಸ್ ಕೂಡ ಮಾಡ್ಬೋದು, ಅಫಿಲೇಟ್ ಮಾರ್ಕೆಟ್ ಮಾಡ್ಬೋದು. ಎರಡು ರೀತಿಯಾದಂಥ ವರ್ಕ್ ಇದೆ ನಮಗೋಸ್ಕರ. ಎರಡು ರೀತಿ ನಾವು ವರ್ಕ್ ಮಾಡ್ಬೋದು. ಯಾವ ರೀತಿ ವರ್ಕ್ ಮಾಡ್ಬೋದು ನಾನು ಕೂಡ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಇನ್ಕಮ್ ಬಂದಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ಬಂದು ಶೇರ್ ಮಾಡ್ತಾ ಇರೋದು. ಜಾಬ್ ಇದೆ ಈ ರೀತಿ ಮೀಶೋದಲ್ಲಿ, ಎರಡು ರೀತಿ ಜಾಬ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಜಾಬ್ಗೆ ಜಾಯ್ನ್ ಆಗಿ ಅಂತ ಹೇಳೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ನಾನು ಬಂದು ಈ ಜಾಬ್ನ ಮಾಡ್ತಾ ಇದ್ದೀನಿ. ಮೀಶೋ ಅಫಿಲೇಟ್ಗೆ ಜಾಯ್ನ್ ಆಗಿದ್ದೀನಿ. 1 ಮಂತ್ ಆಯಿತು ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ. ನಾನು ಅರ್ನಿಂಗ್ಸ್ನ ಮಾಡ್ಕೊಂಡಿರೋದಕ್ಕೆ ಬಂದು ನಾನು ನಿಮಗೆ ನನ್ನ ರಿಸಲ್ಟು ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ ನೀವು ಕೂಡ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾವ ರೀತಿ ನಾನು ಜಾಯ್ನ್ ಆದೆ, ನನಗೆ ಒಂದು 1 ವೀಕ್ ಹಿಂದೆ ನನಗೆ ಅಮೌಂಟ್ ಆಗಿರೋದು. ಜಸ್ಟ್ ನಾನು ಕಾಪಿ ಪೇಸ್ಟ್ ಮಾಡಿದ್ದೆ ನನ್ನ ಪ್ರಾಡಕ್ಟ್ಗಳ ರಿವ್ಯೂನ ತೋರಿಸಿ. ನೀವು ಕೂಡ ಆರಾಮಾಗಿ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಮೊಬೈಲ್ ಮುಖಾಂತರ ನೀವು ಪ್ರಾಡಕ್ಟ್ನ ತೋರಿಸಿ ಕಾಪಿ ಪೇಸ್ಟ್ನ ಮಾಡಿ DM ಮಾಡಿಬಿಟ್ಟು ಆರಾಮಾಗಿ ವಿಡಿಯೋ ಅಪ್ಲೋಡ್ ಮಾಡಿ DM ಮಾಡಿ ಕಾಪಿ ಪೇಸ್ಟ್ನ ಕೊಟ್ಟರೆ, ಲಿಂಕ್ನ ಕೊಟ್ಟರೆ ಅವ್ರು ಬೈ ಮಾಡ್ತಾರಲ್ಲ, ಆ ಬೈ ಮಾಡಿ ಅಂತ ಅಮೌಂಟೇ ನಿಮಗೆ 10% ಬರುತ್ತೆ. ಅದು ಒಂದು 100 ರೂಪಾಯಿಗೆ 10 ರೂಪಾಯಿ ರೀತಿ ನೀವು ಯಾವುದಾದ್ರೂ ಪ್ರಾಡಕ್ಟ್ ನೀವು ಆಲ್ಮೋಸ್ಟ್ ತಗೊತಾನೆ ಇರ್ತೀರ. ಸ್ಯಾರಿ ಮತ್ತು ಕಿಚನ್ ಪ್ರಾಡಕ್ಟ್, ಈಗಂತೂ ಮೀಶೋ ಎಲ್ಲ ಕಡೆ ಪ್ರತಿಯೊಂದು ಪ್ರಾಡಕ್ಟು ಸಿಗುತ್ತೆ ಮೀಶೋದಲ್ಲಿ. ಆ ಥರ ನೀವು ಯಾವುದ್ಯಾವುದನ್ನು ತೊಗೊತೀರಾ ಅದನ್ನೆಲ್ಲ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಕಾಪಿ ಪೇಸ್ಟ್ನ ಕೊಡಿ ಅಷ್ಟೇ. ಜಸ್ಟ್ ಅದ್ರ ಮೇಲೆ ಎಷ್ಟು ಜನ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನ ಬೈ ಮಾಡ್ತಾ ಹೋಗ್ತಾರೆ, ಆ ರೀತಿ ನಿಮ್ಮ ಇನ್ಕಮ್ ಬರ್ತಾ ಹೋಗುತ್ತೆ. ತುಂಬ ಪ್ರಶ್ನೆಗಳಿರುತ್ತೆ. ಪ್ರಾಡಕ್ಟ್ ನಾವು ಬೈ ಮಾಡಬೇಕಾ, ಎಲ್ಲಿ ತೊಗೊಬೇಕು, ಯಾವ ರೀತಿ ಬೈ ಮಾಡಬೇಕು, ಯಾವುದು ಅಫಿಲೇಟ್ ಇದೆ ನಮ್ಗೆ ಗೊತ್ತಾಗಲ್ಲ, ಅಷ್ಟು ಪ್ರಾಡಕ್ಟ್ಗಳಿರುತ್ತೆ ಅನ್ನೋದೆಲ್ಲ ತುಂಬ ಪ್ರಶ್ನೆಗಳಿತ್ತು. ನನಗೂ ಕೂಡ ತುಂಬ ಪ್ರಶ್ನೆ ಇತ್ತು ಮೀಶೋ ಅಫಿಲೇಟ್ ಬಗ್ಗೆ. ಇವತ್ತು ಡೈರೆಕ್ಟಾಗಿ ನಾನು ಮೀಶೋ ಕಡೆಯಿಂದನೇ ಕಾಲ್ ಮಾಡಿ, ಕ್ರಿಯೇಟರ್ ಕ್ಲಬ್ ಅವರೇ ನನಗೆ ಕಾಲ್ ಮಾಡಿದರು. ಯಾವ ರೀತಿ ಅಫಿಲೇಟ್ ಮಾಡಬೇಕು, ಯಾವ ರೀತಿ ನಮ್ಗೆ ಇನ್ಕಮ್ ಬರುತ್ತೆ, ಹೇಗೆ ಮಾಡಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಾರೆ ಗೊತ್ತಾ. ಹಾಗಾಗಿ ಇವತ್ತೇ ನಾನೆಲ್ಲ ಕಂಪ್ಲೀಟಾಗಿ ತಿಳ್ಕೊಂಡಿದ್ದು, ಪ್ರತಿಯೊಂದು ಪ್ರಶ್ನೆನೂ ಕೂಡ ಮಾಡಿ ನನಗಿದ್ದಂಥ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ನನಗೆ ಫಸ್ಟ್ ಟೈಮ್ ಪೇಮೆಂಟ್ ಆಗಿರೋದು ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ. ಯಾವ ವಿಡಿಯೋಗಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ತುಂಬ ಚೆನ್ನಾಗಿ ವ್ಯೂ ಹೋಗಿದೆ, ಕಿಚನ್ ಪ್ರಾಡಕ್ಟ್ ವ್ಯೂ. ಅದರಲ್ಲಿ ಬಂದು ತುಂಬ ಜನ ಕಾಪಿ ಪೇಸ್ಟ್ ಮಾಡಿ ತೊಗೊಂಡಿರೋದು. ಅಲ್ಲಿ ಬಂದು ನನಗೆ ಇನ್ಕಮ್ ಬಂದಿರೋದು ಫಸ್ಟ್ ಟೈಮು. ಹಾಗಾಗಿ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಇನ್ಮೇಲೆ ವೀಕ್ಲಿ 3 ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದಾರೆ. ಹೌದು, ಅವ್ರ ಕಡೆಯಿಂದ 3 ವಿಡಿಯೋ ಅಪ್ಲೋಡ್ ಮಾಡಬೇಕು. ಅವರು ಪ್ರಾಡಕ್ಟ್ನ ನಮಗೆ ಯಾವ್ಯಾವ ಪ್ರಾಡಕ್ಟ್ ಅಫಿಲೇಟ್ ಇದೆ ಅನ್ನೋದನ್ನು ನಮಗೆ ಡೈರೆಕ್ಟಾಗಿ PDF ಮಾಡಿಕೊಟ್ಟಿದ್ದಾರೆ. ನನಗೆ ವಾಟ್ಸಪ್ ಮುಖಾಂತರ ನನಗೆ PDF ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ, ಲಾಸ್ಟ್ ನನ್ನ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ ಯಾವ ರೀತಿ PDF ಕಳಿಸ್ಕೊಟ್ಟಿದ್ದಾರೆ ನನಗೆ, ಯಾವ ರೀತಿ ನಾನು ಅಫಿಲೇಟ್ ಯಾವ್ಯಾವ ಪ್ರಾಡಕ್ಟ್ಗಳನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ, ನಾವು ಯಾವ್ಯಾವ್ದನ್ನ ಬೈ ಮಾಡಬೇಕು, ಬೈ ಮಾಡಿರೋ ಪ್ರಾಡಕ್ಟ್ ನಾವು ತೊಗೊಬೇಕಾ ಅಮೌಂಟ್ ಕೊಟ್ಟು, ತಿರ್ಗಾ ರಿಟರ್ನ್ ಕಳಿಸಿದ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಅನ್ನೋದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ನೋಡಿದ್ದೀವಿ ಮತ್ತು ಲಾಸ್ಟಲ್ಲಿ ವಿಡಿಯೋನೂ ಕೂಡ ತೋರಿಸ್ತೀನಿ. ನೀವು ನೋಡಿ ಮಾಡ್ಕೊಳ್ಳಿ, ಅಫಿಲೇಟ್ ಓಪನ್ ಮಾಡ್ಕೊಳ್ಳಿ. ನೀವು ಕೂಡ ಅಫಿಲೇಟ್ನ ಸ್ಟಾರ್ಟ್ ಮಾಡಿ, ಮನೇಲಿರುವಂಥ ಹೆಣ್ಮಕ್ಳೆಲ್ಲರೂ ಕೂಡ ಕೆಲಸ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಲಾಸ್ಟ್ ವಿಡಿಯೋನ ತೋರಿಸ್ತೀನಿ ಮೊಬೈಲಲ್ಲಿ ನಿಮಗೆ. ನಾನು ಏನು ಮಾಡಿದೆ, ನನಗಿದ್ದಂಥ ಕೆಲವೊಂದು ಡೌಟ್ಸು ಅಫಿಲೇಟ್ನ ಮಾಡಬೇಕು ಅಂತ ಅಂದ್ಕೊಂಡು ಒಬ್ಬರನ್ನ ಕೇಳಿದೆ, ಯೂಟ್ಯೂಬರ್ನ. ಅವರು ನನಗೆ ತಪ್ಪಾದಂಥ ಉತ್ತರ ಕೊಟ್ಟರು. ನನಗೆ ಅಫಿಲೇಟೇ ಮಾಡೋದು ಬೇಡಪ್ಪ, ತುಂಬ ಲಾಸ್ ಆಗುತ್ತೆ, ಸುಮ್ಮನೆ ಬೇಜಾರಾಗುತ್ತೆ ಅಂತೆಲ್ಲ. ಇವತ್ತು ನಾನು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿದ್ದಕ್ಕೆ ನನಗೂ ನಿಜ ಭಾಳ ಖುಷಿ ಆಯಿತು, ಭಾಳ ಇಷ್ಟನೂ ಆಯಿತು. ಕೆಲಸ ಮಾಡ್ಬೋದು ಎಲ್ಲ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಈ ಕೆಲಸನ ಅಂತ ಅನಿಸಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರೋದು. ಫಸ್ಟು ಅಫಿಲೇಟ್ ಅಂದರೆ ಏನು ಅಂದರೆ, ನಾವು ಪ್ರಾಡಕ್ಟ್ನ ತೊಗೊಂಡಿರ್ತೀವಿ, ಪ್ರಾಡಕ್ಟ್ನ ತೊಗೊಂಡಿರೋದನ್ನ ಕಾಪಿ ಪೇಸ್ಟ್ನ ಕೊಡೋದು. ಇವಾಗ ಇನ್ಸ್ಟಾಗ್ರಾಮ್ ಹೇಳಿದ್ರೆ DM ಮಾಡಿ ಅಂತ ಹೇಳ್ತಾ ಇರ್ತಾರಲ್ಲ, DM ಮಾಡಬೇಕಷ್ಟೇ. ನಾವೇನಿಲ್ಲ, ಅದು ಯಾವ ರೀತಿ ಅಂತಲೂ ಹೇಳ್ತೀನಿ. ನೆಕ್ಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಎಂಡಿಂಗಲ್ಲಿ.
ಕಾಪಿ ಪೇಸ್ಟ್ನ ಮಾಡಿ ಆ ಕಾಪಿ ಪೇಸ್ಟ್ ಮೇಲೆ ಲಿಂಕ್ ಅಂತ ಕಳಿಸಿದ್ರೆ ಡೈರೆಕ್ಟಾಗಿ ಡಿ ಎಮ್ ಆಗುತ್ತಲ್ವ, ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡಿದ್ರೆ ನಮಗೆ 10% 100 ರೂಪಾಯಿಗೆ 10 ರೂಪಾಯಿ ಅಂದ್ಕೊಳ್ಳಿ, 500 ರೂಪಾಯಿಗೆ 50 ರೂಪಾಯಿ ಆ ಥರ ಇನ್ಕಮ್ ಬರುತ್ತೆ. ಒಬ್ಬರು ಬೈ ಮಾಡಿದ್ರೆ 500 ರೂಪಾಯಿ 50 ರೂಪಾಯಿ ಬರುತ್ತೆ. ಆ ರೀತಿ ನಮ್ಗೆ ಇನ್ಕಮ್ ಬರುತ್ತೆ. ಒಂದೊಂದು ಪ್ರಾಡಕ್ಟ್ ಒಂದೊಂದು ಇದಿದೆ, ನಮಗೆ ಪರ್ಸೆಂಟೇಜ್ ಇದೆ. 10%, 6%, 4% ಈ ರೀತಿ ಎಲ್ಲ ಇನ್ಕಮ್ ಬರುತ್ತೆ. ನಾವು ಯಾವುದನ್ನು ನಮಗೆ ಬೇಕಾಗಿರೋಂಥ ನಮಗೆ PDF ಕೂಡ ಕಳಿಸ್ಕೊಟ್ಟಿದ್ದಾರೆ. ನಾವು ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದಮೇಲೆ ನಮಗೆ ಪ್ರಾಡಕ್ಟ್ಗಳು ನಮ್ಮ ಇದರಲ್ಲಿ ಆ್ಯಪಲ್ಲೇ ತೋರಿಸುತ್ತೆ ನಮಗೆ. ಅಂದರೆ ಇದು ತೊಗೊಳ್ಳಿ, ಇದನ್ನು ಬೈ ಮಾಡಿ, ಇದು 10% ಇದೆ, 6% ಇದೆ, ನಮ್ಮ ಓನ್ ಚಾಯ್ಸ್. ಅದು ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ವಿಡಿಯೋ ಮಾಡಿ ಲಿಂಕ್ನ ಪೇಸ್ಟ್ ಮಾಡೋದು, ಇಲ್ಲಾಂದರೆ DM ಮಾಡೋದು ಇನ್ಸ್ಟಾಗ್ರಾಮಲ್ಲಿ. ಈ ರೀತಿ ಮಾಡ್ಕೊಂಡು ಹೋದಾಗ ಎಷ್ಟು ಜನ ಬೈ ಮಾಡ್ತಾರೆ ಆ ರೀತಿ ನಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಹಾಗಾಗಿ ನನಗೆ ಬಂದಿರೋದ್ರಿಂದ 2+ ಬಂದಿದೆ ಅಂತ ಹೇಳಿದ್ದೀನಿ. ನಿಮಗೆ ಗೊತ್ತಿದೆ, ನಾನು ಲಾಸ್ಟೇ ಹೇಳಿದ್ದೀನಿ, ಇನ್ಸ್ಟಾಗ್ರಾಮ್ ಪೇಮೆಂಟ್ ಆಗಲಿ, ಯೂಟ್ಯೂಬ್ ಪೇಮೆಂಟ್ ಆಗಲಿ, ಇವಾಗ ಕ್ರಿಯೇಟರ್ ಕ್ಲಬ್ಬು, ವಿಶ್ ಲಿಂಕ್, ಇದ್ರ ಬಗ್ಗೆ ಎಲ್ಲ ನಾವು ಹೇಳ್ತಾನೆ ಇರ್ತೀವಿ. ಬಟ್ ಅದು ಯಾರು ಕೂಡ ಪೇಮೆಂಟ್ ಶೋ ಮಾಡಲ್ಲ. ಯೂಟ್ಯೂಬದ್ದು ಕೂಡ ಪೇಮೆಂಟ್ ಯಾರೂ ಹೇಳಲ್ಲ. ಅದೇ ರೀತಿ ನಾವು ಪೇಮೆಂಟ್ ಶೋ ಮಾಡಬಾರ್ದು. ನಾನು ಕೂಡ ಎಲ್ಲೂ ಶೋ ಮಾಡಲ್ಲ. ಒಂದು ಹೇಳ್ಬೋದು 2K ಈ ಥರ ಬಂದಿದೆ, ಪ್ಲಸ್ ಬಂದಿದೆ, ಈ ರೀತಿ ಹೇಳ್ಬೋದು. ಬಟ್ ಆದರೆ ಇಷ್ಟೇ ಬಂದಿದೆ ಅಂತ ಪೇಮೆಂಟ್ ಪ್ರೂಫ್ ನಿಮ್ಗೆ ತೋರಿಸೋ ಹಾಗಿಲ್ಲ, ಯಾರು ಕೂಡ ತೋರಿಸಲ್ಲ, ಹೇಳ್ತಾರೆ ಅಷ್ಟೇ. ಹೌದು, ಅದೇ ರೀತಿ ಮಾಡಬೇಕು. ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಯೂಟ್ಯೂಬಲ್ಲಿ ಪೇಮೆಂಟ್ ಸ್ಲಿಪ್ ತೋರಿಸ್ಬಾರ್ದು ಯಾವುದೇ ರೀತಿ ಆದಂಥ, ಅವ್ರದ್ದು ಕಂಡೀಷನ್ಸ್ ಇದೆ ಅಷ್ಟೇ. ಹಾಗಾಗಿ ನೀವು ಏನು ಮಾಡ್ತೀರಾ, ನನಗೇನಂತ ಹೇಳಿದ್ದಾರೆ, ಇವಾಗ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದಮೇಲೆ ಪ್ರಾಡಕ್ಟ್ನ ಅವರೇ ನಮಗೆ PDF ಮಾಡ್ತಾರೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ನಾವು ಪ್ರಾಡಕ್ಟ್ನ ನಿಮಗೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂತೇಳಿ ನಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ನ ಇಟ್ಕೋಬೋದು. ಇಲ್ಲಾಂದರೆ ಅಷ್ಟು ಪ್ರಾಡಕ್ಟ್ನ 14 ಡೇಸ್ ಟೈಮ್ ಇರುತ್ತೆ ನಮಗೆ. ನಾವು ವರ್ಕ್ ಮಾಡ್ತಾ ಇದೀವಲ್ಲ, ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅನ್ನೋ ಥರನೇ 14 ಡೇಸ್ ಟೈಮ್ ಒಳಗಡೆ ನಾವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಬೋದು, ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ಬೋದು, ವೀಡಿಯೋಸ್ನ ಮಾಡ್ಬೋದು. ಅಷ್ಟಾದಮೇಲೆ ನಮ್ಗೆ ಇಷ್ಟ ಆದರೆ ಇಟ್ಕೊಂಡು, ಇಲ್ಲಾಂದರೆ ಅಷ್ಟು ಪ್ರಾಡಕ್ಟ್ನ ನಾವು ರಿಟರ್ನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದೊಂದು ಬೆಸ್ಟ್ ಅಲ್ವಾ, ಇಟ್ಕೊಳ್ಬೋದು. ಯಾಕಂದರೆ ರಿಟರ್ನ್ ಮಾಡಬೇಕಂತೇನಿಲ್ಲ, ನಾವು ಆಲ್ರೆಡಿ ಬಳಕೆ ಮಾಡ್ತಿರ್ತೀವಿ, ನಮ್ಗೆ ಇಷ್ಟ ಆಗಿತ್ತಾನೆ ತರಿಸ್ಕೊಂಡಿರ್ತೀವಿ, ಇಟ್ಕೋಬೋದು. ನಮ್ಮ ಕಾಪಿ ಪೇಸ್ಟ್ ಮೇಲೆ ಲಿಂಕ್ ಮಾಡಿ ತುಂಬ ಜನ ಬೈ ಮಾಡ್ತಾರಲ್ವ, ಅವ್ರಿಗೂ ಇಷ್ಟ ಆಗಿ ತೊಗೊತಾರೆ, ನಮಗೂ ಇಷ್ಟ ಆಗಿ ನಾವು ತೊಗೊಂಡಿದ್ದೀವಿ, ನಮಗೂ ಒಂದು ಸ್ವಲ್ಪ ಇನ್ಕಮ್ ಬರ್ತಾ ಹೋಗುತ್ತಲ್ವ, ಅದೊಂದು ಖುಷಿ ಅಂತ ಅನ್ನಿಸ್ತು. ನಿಜವಾಗ್ಲೂ ಅದೇ ರೀತಿ ಅಂತ ಲಾಸ್ ಆಗಲ್ಲ. ನಾವು ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗೋದು ಮೇಯ್ನ್ ಏನಕ್ಕೆ ಅಂದರೆ, ಹಾಗೆ ನಾವು ಜಾಯ್ನ್ ಆಗದೆ ಹಾಗೆ DM ಮಾಡೋದ್ರಿಂದ ನಾವು ಪ್ರಾಡಕ್ಟ್ ತೊಗೊಂಡು ರಿಟರ್ನ್ ಹಾಕೋಕೆ ಹೋದರೆ ನಮ್ಮ ಆ್ಯಪೇ ಡಿಲೆಕ್ಟ್ ಆಗುತ್ತೆ. ಅದಂತೂ ನಿಜಾನೇ. ನಾವು ಹಂಗೆ ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀವಿ ಅಂದ್ಕೊಳ್ಳಿ, 5 ಪ್ರಾಡಕ್ಟು ತೊಗೊಂಡು ರಿಟರ್ನ್ ಹಾಕೋಕೆ ಹೋದರೆ ಅದು ನಮ್ಮ ಆ್ಯಪು ಮತ್ತೆ ರಿಟರ್ನ್ ತೊಗೊಂಡು ಹೋಗದೆ ಇರ್ಬೋದು, ಮತ್ತು ಆ್ಯಪು ಡಿಲೆಕ್ಟ್ ಆಗುತ್ತೆ. ಅದು ನಿಜಾನೇ. ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ ಬೇಕಾದ್ರೆ ರಿಟರ್ನ್ ಹಾಕಿ, ಅವಾಗ ಯಾವುದೇ ರೀತಿಯಂಥ ಪ್ರಾಬ್ಲಮ್ಸ್ ಆಗಲ್ಲ. ಇದೊಂದು ತಿಳ್ಕೊಂಡೆ ನಾನು ಇವತ್ತು. ಡೈರೆಕ್ಟಾಗಿ ಮೆಸೇಜ್ ಮಾಡಿ ಮಾತಾಡಿ ಅವ್ರ ಹತ್ರ. ಅವ್ರು ಕಾಲ್ ಮಾಡ್ತಾರೆ ನಮಗೆ. ನನ್ನ ಒಂದು ವಿಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗಿದೆಯಲ್ಲ, ಚೆನ್ನಾಗಿ ನನಗೆ ಅರ್ನಿಂಗ್ ಬಂದಿರೋದಕ್ಕೆ ಡೈರೆಕ್ಟಾಗಿ ಫೋನ್ ಮಾಡಿ ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ, ಹೀಗೆ ಮಾಡಿ, ಈ ಪ್ರಾಡಕ್ಟ್ನ ರಿವ್ಯೂ ಮಾಡಿ ಅಂತ ನನಗೊಂದಷ್ಟು ಪ್ರಾಡಕ್ಟ್ಗಳನ್ನ ಕಳಿಸಿ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಯಾವ್ದು ಇಷ್ಟ ಆಗುತ್ತೆ, ನನಗೆ ಯಾವ್ದು ಚೆನ್ನಾಗಿದೆ, ನನಗೆ ಯಾವ್ದು ನೀಡಿದೆ ಅದನ್ನು ತೊಗೊಂಡು ನಮಗೆ ನಿಮ್ಮ ಜೊತೆ ರಿವ್ಯೂನ ಕೊಡ್ತೀನಿ. ಜೆನ್ಯೂನ್ ರಿವ್ಯೂನೇ ಕೊಡಬೇಕು. ನೀವು ಕೂಡ ಅಷ್ಟೇ ಜೆನ್ಯೂನ್ ರಿವ್ಯೂ ಕೊಡಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿರೋದು ಚೆನ್ನಾಗಿದೆ ಅಂತೇಳಿ. ಅವರೇನೋ ಅಫಿಲಿಯೇಟ್ಗೆ ಕೊಟ್ಬಿಟ್ಟಿದ್ದಾರೆ 10% ಬರುತ್ತೆ ಇನ್ಕಮ್ ಅಂತೇಳಿ, ಯಾರು ಕೂಡ ಅದನ್ನು ಇದು ಮಾಡೋಕ್ಕೆ ಹೋಗ್ಬಾರ್ದು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ನಾನು ಅದೇ ರೀತಿಯೇ ಮಾಡೋದು. ಕಳಿಸ್ಕೊಟ್ಟಿದೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ದಿರೋದು ರಿಟರ್ನ್ ಹಾಕ್ತೀನಿ. ನಿಮಗೆ ಲಿಂಕು ಕೂಡ ನಾನು ಕೊಡೋಲ್ಲ. ಚೆನ್ನಾಗಿರೋದು ಮಾತ್ರನೇ ಲಿಂಕ್ ಪೇಸ್ಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಸರಿನಾ? ನೀವು ಅದೇ ರೀತಿ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತೇಳಿ. ಸರಿನಾ? ಇಷ್ಟೇ. ನಮಗೆ ಮತ್ತು ಅಮೌಂಟ್ ಯಾವ ರೀತಿ ಬರುತ್ತೆ ಅಂದರೆ, ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿರ್ತೀವಲ್ಲ, ಅದ್ರ ಕೆಳಗಡೆ ನೆಟ್ ಅಮೌಂಟ್ ಅಂತ ಬರುತ್ತೆ, ನೆಟ್ ಬ್ಯಾಂಕಿಂಗ್ ಅಮೌಂಟ್ ಅಂತ. ಎಷ್ಟು ನಮಗೆ ಅಮೌಂಟ್ ಬರ್ತಾ ಇದೆ ಅಂತ ನಮ್ಗೆ ಅಲ್ಲೇ ತೋರಿಸ್ಬಿಡುತ್ತೆ ಆ್ಯಪಲ್ಲೇ. ನಮಗೆ ಇವಾಗ ಪ್ರಾಡಕ್ಟ್ ತೊಗೊಂಡು 20 ಡೇಸ್ ಒಳಗಡೆ ನಮಗೆ ಏನು ಇಶ್ಯೂ ಆಗಿಲ್ಲ, ಬಂದಿದೆ, ಅವ್ರು ತೊಗೊಂಡಿದ್ದಾರೆ 20 ಡೇಸ್ ಆಗಿದೆ, ಪ್ರಾಡಕ್ಟ್ ತೊಗೊಂಡು ಅವರು ನಿಮ್ಮ ಕಾಪಿ ಪೇಸ್ಟ್ ಮೇಲೆ ಅಂದಮೇಲೆ ನಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಈಗ 2 ಬಂದಿದೆ, ನೆಕ್ಸ್ಟ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಭಾಳ ಖುಷಿಯಾಗಿದೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್, ಶಾರ್ಟ್ಸು, ಯೂಟ್ಯೂಬು ಎಲ್ಲ ಕಡೆ ನಾನು ಪ್ರಾಡಕ್ಟ್ ರಿವ್ಯೂನ ಕೊಡ್ತೀನಿ, ಜೆನ್ಯೂನ್ ರಿವ್ಯೂನ ಕೊಡ್ತೀನಿ. ಯೂಟ್ಯೂಬ್ ಕಡೆಯಿಂದ, ಮೀಶೋ ಕಡೆಯಿಂದ. ಇದೊಂದು ಜಾಬ್ ಆಯಿತಾ? ಈ ಜಾಬ್ನ ಯಾರು ನಿಮ್ಗೆ ಏನೇ ಕಾಮೆಂಟ್ಸ್ ಇದ್ರು, ಏನೇ ಪ್ರಶ್ನೆ ಇದ್ರು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಜೆನ್ಯೂನ್ ಆಗಿ ನಿಮಗೆ ರಿಸಲ್ಟ್ ಕೊಡ್ತೀನಿ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ, ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಮುಖಾಂತರ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಮಾಡ್ತೀನಿ. ಸರಿನಾ? ಉತ್ತರ ತಿಳಿಸ್ಕೊಡ್ತೀನಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ನೀವು ಫೇಸ್ ತೋರಿಸ್ತೇನೆ ವಿಡಿಯೋ ಮಾಡ್ಬೋದು. ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಫೇಸ್ ತೋರ್ಸೋಕ್ಕೆ ಹೋಗಲ್ಲ, ಭಯ ಇರುತ್ತೆ. ಫ್ಯಾಮಿಲಿಲಿ ಸಪೋರ್ಟ್ ಮಾಡಲ್ಲ, ಅಂದರೆ ಹಸ್ಬೆಂಡ್ ಸಪೋರ್ಟ್ ಮಾಡಲ್ಲ, ಯೂಟ್ಯೂಬ್ ಮಾಡೋಕ್ಕೆ ಬಿಡಲ್ಲ, ಚಾನಲ್ ಮಾಡೋಕ್ಕೆ ಬಿಡಲ್ಲ ಅನ್ನೋರು
ಯೂಟ್ಯೂಬಲ್ಲಿ ನೀವೇನು ಮಾಡ್ತೀರಾ ಅಂದರೆ ನಾರ್ಮಲ್ ಒಂದು ಮ್ಯಾಟ್ ಇರುತ್ತಲ್ಲ, ಮ್ಯಾಟ್ ಮೇಲೆ ಹಾಕ್ಬಿಟ್ಟು ಪ್ರಾಡಕ್ಟ್ನ ತೋರಿಸ್ಬೋದು. ಆರಾಮಾಗಿ ಕಿಚನ್ ಪ್ರಾಡಕ್ಟು ತೊಗೊತೀರಾ, ಬಟ್ಟೆಗಳನ್ನ ತೊಗೊತೀರಾ. ಜಸ್ಟ್ ಸ್ಟಾರ್ಟಿಂಗಲ್ಲಿ ಇವಾಗ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗದೆ ಇರ್ತೀರಲ್ಲ, ಅವ್ರೇನು ಮಾಡ್ತೀರಾ ಅಂದರೆ ಅವ್ರು ಕಾಲ್ ಮಾಡಿಲ್ಲ ಅಂದ್ಕೊಳ್ಳಿ, ನಿಮಗೆ ಮೀಶೋ ಕಡೆಯಿಂದ ಕಾಲ್ ಬಂದಿಲ್ಲ ಅಂದರೆ ನೀವೇನು ಮಾಡ್ತೀರಾ ಅಂದರೆ ನಾರ್ಮಲಾಗಿ ಇವಾಗ 5 ಪ್ರಾಡಕ್ಟ್ನ ತೊಗೊಳ್ಳಿ. 5 ಪ್ರಾಡಕ್ಟಲ್ಲಿ 3 ಪ್ರಾಡಕ್ಟ್ನ ಇಟ್ಕೊಳ್ಳಿ, 2 ಪ್ರಾಡಕ್ಟ್ನ ರಿಟರ್ನ್ ಮಾಡಿ. ಈ ಥರ ಯಾರು ಹೇಳಲ್ಲ, ನಾನು ಹೇಳ್ತಾ ಇರ್ಬೋದೇನೋ ಅನಿಸುತ್ತೆ. ರಿಟರ್ನ್ ಮಾಡ್ಬೋದು ನೀವು. ಸ್ಟಾರ್ಟ್ ಅಂದರೆ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗದಿರೋರು, ಫೋನ್ ಬರದೇ ಇರೋರು ಆರಾಮಾಗಿ 1-2 ಪ್ರಾಡಕ್ಟ್ ರಿಟರ್ನ್ ಮಾಡ್ಕೊಳ್ಳಿ, 1-2 ಪ್ರಾಡಕ್ಟ್ ಇಟ್ಕೊಳ್ಳಿ, ಸರಿನಾ? ಆ ಥರ ಮಾಡಿ. ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರಿ, ಹಾಗೇನೇ ಕ್ಲಿಕ್ ಆಗಿಬಿಡ್ತೀರಾ. ಹಾಗೆ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ, ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿ, ವೀಡಿಯೋಸಲ್ಲಿ ಎಲ್ಲ ಕಡೆ ಪೋಸ್ಟ್ ಮಾಡಿ. ಒಂದಲ್ಲ ಒಂದು ಕೈ ಹಿಡಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಹಿಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ಜೆನ್ಯೂನ್ ಇರೋದಕ್ಕೆ ಜೆನ್ಯೂನ್ ಆಗಿ ಎಲ್ಲರೂ ಇಷ್ಟಪಡ್ತಾರೆ. ಜೆನ್ಯೂನ್ ಆಗಿರೋದೇ ತೋರಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದೊಂದು ಕೆಲಸ ಆಯಿತು. ಇನ್ನೇನೇ ಇದ್ದರೂ ನಾನು ಇವಾಗ ವೀಡಿಯೋನ ಎಂಡಿಂಗಲ್ಲಿ ಇವಾಗ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ಕೆಲಸ ಇದೆ ಮೀಶೋ ಇದರಿಂದನೇ. ನಾನು ಯಾಕಂದರೆ ಮೀಶೋ ಬಗ್ಗೆ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಜ ಈ ಕಾರ್ಟ್ ಅಮೆಝಾನಲ್ಲಿ ವರ್ಕ್ ಮಾಡಿದ್ದೀನಿ. ಅಮೆಝಾನ್ ಸ್ಟೋರಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ಇನ್ನೂ ಒಂದು ಕೆಲಸ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ನನ್ನ ಕೆಲಸ ಮಾಡ್ತಾ ಇರೋಂಥ ಫ್ರೆಂಡ್ಸ್ ಕೂಡ ಇದ್ದಾರೆ, ನನ್ನ ರಿಲೇಷನ್, ನನ್ನ ತಂಗಿ ಹಸ್ಬೆಂಡ್ ಕೂಡ ಇದ್ದಾರೆ. ಅವರೇ ಹೇಳಿದ್ದಾರೆ ತುಂಬ ಕೆಲಸ ಇದೆ, ಇನ್ನೂ ಒಂದು ಕೆಲಸ ಇದೆ, ಅದು ಹುಡುಗರು ಮಾಡ್ಬೋದು, ಹುಡುಗಿರು ಮಾಡ್ಬೋದು. ಅದೊಂದು ಕೆಲಸ ತುಂಬ ವೇಕೆನ್ಸಿ ಇದೆ ಯೂಟ್ಯೂಬ್ ಅಂತೀನಿ ಮೀಶೋದಲ್ಲಿ. ಅದು ನೆಕ್ಸ್ಟ್ ಹೇಳ್ತೀನಿ, ಒಂದೇ ವಿಡಿಯೋದಲ್ಲಿ ತುಂಬ ಲೆಂತ್ ಆಗಿಬಿಡುತ್ತೆ. ಅಫಿಲಿಯೇಟ್ ಬಗ್ಗೆ ಹೇಳಿದ್ದೀನಿ, ತುಂಬ ಹೆಣ್ಮಕ್ಳು ಮಾಡ್ಕೊಂಡು ಹೋಗ್ಬೋದು ಈ ಕೆಲಸ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡ್ಕೊಂಬಿಡಿ ಇದ್ರ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದೊಂದು ಕೆಲಸ, ಅದ್ಯಾವ ಥರ ಕೆಲಸ ಮಾಡಬೇಕು, ಗಂಡ್ಮಕ್ಳು ಹೆಣ್ಮಕ್ಳು ಫ್ರೀ ಆಗಿರೋಂಥ ಟೈಮಲ್ಲಿ ಅದನ್ನು ಕೂಡ ಸೆಂಡ್ ಮಾಡ್ತೀನಿ. ತುಂಬ ಜನ ಗಂಡ್ಮಕ್ಳು ಕೇಳ್ತಾ ಇದ್ದೀರಾ, ನನಗೂ ಹೇಳಿ ಗಂಡ್ಮಕ್ಳಿಗೆ ಕೆಲಸ ಹೇಳಿ ಅಂತ. ಹಾಗಾಗಿ ಆ ವಿಡಿಯೋನ ಸೆಂಡ್ ಮಾಡ್ತೀನಿ. ಯಾವ ಥರ ಕೆಲಸ ಮಾಡಬೇಕು, ಎಲ್ಲಿ ಖಾಲಿ ಇದೆ ಆ ಕೆಲಸ, ಎಲ್ಲಿ ಅರ್ಜಿ ಹಾಕಬೇಕು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಗಂಡ್ಮಕ್ಳು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ವೀಕ್ಲಿ ಪೇಮೆಂಟ್ ಎಲ್ಲ ಇರುತ್ತೆ ಆ ಸ್ಯಾಲ್ರಿಲಿ, ಅದನ್ನು ಹೇಳ್ತೀನಿ. ಈಗ ಮೀಶೋ ಬಗ್ಗೆ ನಾನು ಯಾವ ರೀತಿ ಒಂದು ಮೊಬೈಲ್ ಮುಖಾಂತರ ನಿಮಗೆ ತೋರಿಸ್ಬಿಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಹಾಕ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆದರೆ ನೀವು ಓಪನ್ ಮಾಡ್ಕೊಳ್ಳೋದು ಇನ್ಸ್ಟಾಗ್ರಾಮ್ ಐಡಿಯಿಂದ ಓಪನ್ ಮಾಡ್ಕೊಳ್ಳಿ. ಒಂದೇ ಸರಿ ಓಪನ್ ಮಾಡ್ಕೊಳ್ಳೋಕ್ಕಾಗೋದು. ನೀವು ಚೆನ್ನಾಗಿ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಐಡಿ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ನಾರ್ಮಲಾಗಿ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ. ಯಾಕಂದರೆ ಜಾಯ್ನ್ ಆಗಿದ ತಕ್ಷಣ ಯಾವ ರೀತಿ ನಿಮಗೆ ಎಲ್ಲ ಬರುತ್ತೆ ಪ್ರೋಸೆಸ್ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಬಿಡ್ತೀನಿ. ಅದನ್ನು ನೋಡಿಕೊಂಡು ನಾನು ಯಾವ ರೀತಿ ಎಲ್ಲ ಪೇಸ್ಟ್ ಮಾಡ್ತೀನಿ, ಕಾಪಿ ಪೇಸ್ಟ್ ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಳ್ಳೋರಂತೆ. ಮೀಶೋ ಬಗ್ಗೆ ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಜ ಈ ಕಾರ್ಟ್ ಅಮೆಝಾನಲ್ಲಿ ವರ್ಕ್ ಮಾಡಿದ್ದೀನಿ. ಅಮೆಝಾನ್ ಸ್ಟೋರಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ಇನ್ನೂ ಒಂದು ಕೆಲಸ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ನನ್ನ ಕೆಲಸ ಮಾಡ್ತಾ ಇರೋಂಥ ಫ್ರೆಂಡ್ಸ್ ಕೂಡ ಇದ್ದಾರೆ, ನನ್ನ ರಿಲೇಷನ್, ನನ್ನ ತಂಗಿ ಹಸ್ಬೆಂಡ್ ಕೂಡ ಇದ್ದಾರೆ. ಅವರೇ ಹೇಳಿದ್ದಾರೆ ತುಂಬ ಕೆಲಸ ಇದೆ, ಇನ್ನೂ ಒಂದು ಕೆಲಸ ಇದೆ, ಅದು ಹುಡುಗರು ಮಾಡ್ಬೋದು, ಹುಡುಗಿರು ಮಾಡ್ಬೋದು. ಅದೊಂದು ಕೆಲಸ ತುಂಬ ವೇಕೆನ್ಸಿ ಇದೆ ಯೂಟ್ಯೂಬ್ ಅಂತೀನಿ ಮೀಶೋದಲ್ಲಿ. ಅದು ನೆಕ್ಸ್ಟ್ ಹೇಳ್ತೀನಿ, ಒಂದೇ ವಿಡಿಯೋದಲ್ಲಿ ತುಂಬ ಲೆಂತ್ ಆಗಿಬಿಡುತ್ತೆ. ಅಫಿಲಿಯೇಟ್ ಬಗ್ಗೆ ಹೇಳಿದ್ದೀನಿ, ತುಂಬ ಹೆಣ್ಮಕ್ಳು ಮಾಡ್ಕೊಂಡು ಹೋಗ್ಬೋದು ಈ ಕೆಲಸ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡ್ಕೊಂಬಿಡಿ ಇದ್ರ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದೊಂದು ಕೆಲಸ, ಅದ್ಯಾವ ಥರ ಕೆಲಸ ಮಾಡಬೇಕು, ಗಂಡ್ಮಕ್ಳು ಹೆಣ್ಮಕ್ಳು ಫ್ರೀ ಆಗಿರೋಂಥ ಟೈಮಲ್ಲಿ ಅದನ್ನು ಕೂಡ ಸೆಂಡ್ ಮಾಡ್ತೀನಿ. ತುಂಬ ಜನ ಗಂಡ್ಮಕ್ಳು ಕೇಳ್ತಾ ಇದ್ದೀರಾ, ನನಗೂ ಹೇಳಿ ಗಂಡ್ಮಕ್ಳಿಗೆ ಕೆಲಸ ಹೇಳಿ ಅಂತ. ಹಾಗಾಗಿ ಆ ವಿಡಿಯೋನ ಸೆಂಡ್ ಮಾಡ್ತೀನಿ. ಯಾವ ಥರ ಕೆಲಸ ಮಾಡಬೇಕು, ಎಲ್ಲಿ ಖಾಲಿ ಇದೆ ಆ ಕೆಲಸ, ಎಲ್ಲಿ ಅರ್ಜಿ ಹಾಕಬೇಕು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಗಂಡ್ಮಕ್ಳು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ವೀಕ್ಲಿ ಪೇಮೆಂಟ್ ಎಲ್ಲ ಇರುತ್ತೆ ಆ ಸ್ಯಾಲ್ರಿಲಿ, ಅದನ್ನು ಹೇಳ್ತೀನಿ. ಈಗ ಮೀಶೋ ಬಗ್ಗೆ ನಾನು ಯಾವ ರೀತಿ ಒಂದು ಮೊಬೈಲ್ ಮುಖಾಂತರ ನಿಮಗೆ ತೋರಿಸ್ಬಿಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಹಾಕ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆದರೆ ನೀವು ಓಪನ್ ಮಾಡ್ಕೊಳ್ಳೋದು ಇನ್ಸ್ಟಾಗ್ರಾಮ್ ಐಡಿಯಿಂದ ಓಪನ್ ಮಾಡ್ಕೊಳ್ಳಿ. ಒಂದೇ ಸರಿ ಓಪನ್ ಮಾಡ್ಕೊಳ್ಳೋಕ್ಕಾಗೋದು. ನೀವು ಚೆನ್ನಾಗಿ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಐಡಿ ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ನಾರ್ಮಲಾಗಿ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿ. ಯಾಕಂದರೆ ಜಾಯ್ನ್ ಆಗಿದ ತಕ್ಷಣ ಯಾವ ರೀತಿ ನಿಮಗೆ ಎಲ್ಲ ಬರುತ್ತೆ ಪ್ರೋಸೆಸ್ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಬಿಡ್ತೀನಿ. ಅದನ್ನು ನೋಡಿಕೊಂಡು ನಾನು ಯಾವ ರೀತಿ ಎಲ್ಲ ಪೇಸ್ಟ್ ಮಾಡ್ತೀನಿ, ಕಾಪಿ ಪೇಸ್ಟ್ ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಳ್ಳೋರಂತೆ. ಈಗ ಬನ್ನಿ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಳ್ಳೋಣ. ಮೀಶೋ ಆ್ಯಪ್ನ ಫಸ್ಟ್ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರಿಗೂ ಈ ರೀತಿ ಬಂದಿರಲ್ಲ. ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿರೋರಿಗೆ ಮಾತ್ರ ಈ ರೀತಿ ಅಫಿಲೇಟ್ ಅಂತ ತೋರಿಸ್ತಿದೆ. ನೋಡ್ತಾ ಇದ್ದೀರಲ್ವಾ, ಅಲ್ಲಲ್ಲಿ ಪಿಂಕ್ ಕಲರಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಮಾತ್ರ ನಮಗೆ ತೋರಿಸ್ತಾ ಇದ್ದಾರೆ. ಪಿಂಕ್ ಕಲರಲ್ಲಿ 10% ನೋಡಿ, ಇಲ್ಲಿ ಬಂದಿದೆಯಲ್ಲ 10% ಈ ರೀತಿ ತೋರಿಸ್ತಾ ಇದೆ. ಇದನ್ನು ಮಾತ್ರ ಅಫಿಲೇಟ್ ಮಾಡಿ ಅಂತ ನಮಗೆ ಕಳಿಸ್ಕೊಡ್ತಾ ಇರೋವಂಥದ್ದು. ಇದಿಷ್ಟು ಅಫಿಲೇಟ್ ಇದೆ. ನೀವು ಇದರಲ್ಲಿ ಯಾವುದಾದ್ರೂ ಬೈ ಮಾಡಿಕೊಂಡು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಜ್ಯುವೆಲರಿನೂ ಕೂಡ 10% ಇದೆ. ನಾನು ಎಲ್ಲನೂ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವುದು ಅಫಿಲೇಟ್ ಇರುತ್ತೆ, ಯಾವುದಾದ್ರು ಇಲ್ಲ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದು ನಾವು ಸೆಲೆಕ್ಷನ್ ಮಾಡ್ಕೋಬೇಕು.
ಇಲ್ಲಿ ಬಂದು ನಾವು ಸೆಲೆಕ್ಷನ್ನ ಮಾಡ್ಕೊಂಡ್ಮೇಲೆ ನಾವು ನೋಡಿ ನಾನು ತೋರಿಸ್ತಾ ಇದ್ದೀನಿ ಜ್ಯುವೆಲರಿ ನೋಡ್ತೀವಿ, ಫ್ರಿಜ್ ಕವರ್ ಎಲ್ಲ ತೋರಿಸ್ತಾ ಇದ್ದೀನಿ, ಬೆಡ್ಶೀಟ್ಸ್ನ ತೋರಿಸ್ತಾ ಇದ್ದೀನಿ, ಜ್ಯುವೆಲರಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಮಗೆ ತುಂಬ ಕಡಿಮೆನೂ ಇದೆ ನೋಡಿ, 10%, 4%, 12%, ಕಡಿಮೆ ಜಾಸ್ತಿ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ನಮಗೆ ಮುಂಚೆನೇ ತೋರಿಸ್ಕೊಡ್ತಾ ಇರ್ತಾರೆ. ಇಲ್ಲೂ ಕೂಡ ನಾವು ಅಫಿಲೇಟ್ನ ನಾವು ಸೆಲೆಕ್ಷನ್ ಮಾಡಿಕೊಂಡು ಇದು ಮಾಡಬೇಕಾಗಿ ಬರುತ್ತೆ. ನೀವು ಕೂಡ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದರೆ ನಿಮಗೂ ಇದೇ ರೀತಿ ಸೇಮ್ ಇದೇ ರೀತಿ ನಿಮಗೂ ಬರ್ತಾ ಹೋಗುತ್ತೆ ನೋಡಿ. ಹಾಗೆ ಈ ಡ್ರೆಸ್ ನೋಡಿ 21% ಕೊಡ್ತಾರಂತೆ ಈ ಡ್ರೆಸ್ನ ನಾವು ಅಫಿಲೇಟ್ ಮಾಡಿದ್ರೆ. ನೋಡಿ ನೀವೇ ನೋಡ್ತಾ ಇರ್ಬೋದು, 4, 6, 21, 10 ಎಲ್ಲ ಪರ್ಸೆಂಟೇಜು ನಮಗೆ ಇನ್ಕಮ್ ಬರುತ್ತೆ ಅಂತ ನಮಗೆ ಹೇಳಿದ್ದಾರೆ. ಈಗ ಕ್ರಿಯೇಟರ್ ಕ್ಲಬ್ಗೆ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಓಪನ್ ಆಗಿದ ತಕ್ಷಣ ಈ ರೀತಿ ಬರುತ್ತೆ. ಡೈರೆಕ್ಟಾಗಿ DM ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಏನಿಲ್ಲ, ಇವಾಗ ಕ್ರಿಯೇಟರ್ ತಿರ್ಗಿ ಮತ್ತೆ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ನಮ್ಮದು ಇದಿದೆಯಲ್ಲ ಆರ್ಡರ್ ಪ್ಲೇಸ್ಗೆ ಹೋಗ್ಬಿಟ್ಟು ನಾನು ಕಾಪಿ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದು ವಾಲ್ ಫ್ರೇಮ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮೇಲೆ ಪ್ರೆಸ್ ಮಾಡಿ ಕಾಪಿ ಆಯಿತು. ನೆಕ್ಸ್ಟು ಆ ಕಾಪಿ ಪೇಸ್ಟ್ನ ತೊಗೊಬಂದು ನಾನು ಯಾವ ರೀತಿ ಇನ್ಸ್ಟಾಗ್ರಾಮ್ DMಗೆ ಪೇಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ಬ್ಯಾಕ್ ಬರ್ತಾಯಿದ್ದೀನಿ, ತಿರ್ಗಾ ಬ್ಯಾಕ್ ಬಂದುಬಿಡಬೇಕು. ತಿರ್ಗಾ ಮೇಲೆ 3 ಡಾಟ್ ನಮ್ಮದು ಪ್ರೊಫೈಲ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. DM ಅನ್ನೋದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫಸ್ಟ್ ಒಂದು ವೀಡಿಯೋ ತೊಗೊತಾ ಇದ್ದೀನಿ, ಸೇಮ್ ಅದೇನೇ ಹೊಲ್ದು. ಇಲ್ಲಿ ಬಂದು ಕಾಪಿ ಪೇಸ್ಟು ಮತ್ತು ನಮ್ಮದು ಆರ್ಡರ್ಸ್ ಇರುತ್ತೆ. ಮೊದಲನೇದು ಕಾಪಿ ಪೇಸ್ಟ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದೆಲ್ಲ ನಮಗೆ ಕಳಿಸ್ಕೊಟ್ಟಿರೋದು ಅಂತ, ಅವರೇ ಕಳಿಸಿ ಸೆಂಡ್ ಮಾಡಿರೋದು PDF-ಅಲ್ಲಿ. ಈ ಪ್ರಾಡಕ್ಟ್ ಎಲ್ಲ ಅಫಿಲೇಟ್ ಮಾಡ್ಬೋದು ಅಂತ. ಇಲ್ಲಿ ಬಂದು ನಾನು ಫಸ್ಟ್ ವೀಡಿಯೋನ ಎತ್ಕೊಂಡು ಪೇಸ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ನಲ್ಲಿ ಬಂದು ನಾನು ಅಲ್ಲಿ ಸರ್ಚ್ ಮಾಡ್ಬೋದು. ನಿಮಗೆ ವಿಶ್ ಲಿಸ್ಟಲ್ಲೂ ಕೂಡ ಕಾಪಿ ಮಾಡ್ಬೋದು, ಇಲ್ಲ ಆರ್ಡರ್ ಮಾಡಿರೋಂಥದ್ರಲ್ಲೂ ಕಾಪಿ ಮಾಡ್ಬೋದು. ನಾನು ಆರ್ಡರಲ್ಲೂ ತೊಗೊಂಡಿದ್ದೀನಿ ಮತ್ತು ಕಾಪಿ ಪೇಸ್ಟ್ನೂ ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೆಂಟ್ರಲ್ ಕಾಲ್ ಬರ್ತಿದ್ದೇನೋ ಅಂದ್ಕೋಬೇಡಿ. ಕಾಪಿ ಪೇಸ್ಟ್ನ ಮಾಡಿಕೊಂಡೆ. ಲಾಸ್ಟ್ 3-1ಗೆ ಕಾಪಿ ಪೇಸ್ಟ್ ಮಾಡೋ ಕಾಪಿ ಆಗುತ್ತೆ ಮತ್ತು ಆರ್ಡರ್ ಪ್ಲೇಸಲ್ಲಿ ಆರ್ಡರ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡಿ ಆರ್ಡರ್ ಡನ್ ಅಂತ ಕೊಟ್ಟರೆ ಸಾಕು. ಅಲ್ಲಿ ನೋಡಿ ಪೇಸ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಫಸ್ಟ್ ಒನ್ ಆರ್ಡರಲ್ಲಿ. ನೆಕ್ಸ್ಟ್ ಬಂದು ಪೇಸ್ಟ್ ಮಾಡಿದೆ 3ನೇದರಲ್ಲಿ. ಪೇಸ್ಟ್ ಆಗಿದ ತಕ್ಷಣ ಇಲ್ಲಿ ನೋಡಿ ಗೋ ಟು ಹೋಮ್ ಅಂತ ಬಂತು ನೋಡಿ. ಇಲ್ಲಿ ಅಫಿಲೇಟ್ ಆಗಿದೆ ಅಂತ ಕೆಳಗಡೆ ತೋರಿಸ್ತಿದೆ, ಪ್ರಾಡಕ್ಟ್ ಲಿಂಕ್ ಆಗಿದೆ ಅಂತ ತೋರಿಸ್ತಿದೆ. ಡೈರೆಕ್ಟಾಗಿ DM ಆಗುತ್ತೆ. ಯಾರೇ ಕ್ಲಿಕ್ ಮಾಡಿದ್ರು ಅವ್ರಿಗೆ ಪ್ರಾಡಕ್ಟ್ ಡೈರೆಕ್ಟಾಗಿ ಸೆಂಡ್ ಆಗುತ್ತೆ, DM ಆಗುತ್ತೆ ಅಂತ. ಇದನ್ನು ನಿಮಗೆ ಚೆಕ್ ಮಾಡಿ ಹೇಳ್ಬೇಕಲ್ಲ, ಹಾಗಾಗಿ ತಿರ್ಗಾ ಮತ್ತೆ ನಾನು ಇವಾಗ ಇನ್ಸ್ಟಾಗ್ರಾಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇದೇ ಪ್ರಾಡಕ್ಟು ನಮಗೆ ಇವಾಗ ಶೇರ್ ಆಗೋದು, ನಾನು DM ಮಾಡಿರೋದು. ಯಾವ ರೀತಿ ಮಾಡಿದೆ ಅನ್ನೋದಕ್ಕೆ ನಾನು ಅನದರ್ ಡಮ್ಮಿ ಬೇರೆ ಅಕೌಂಟ್ನ ತೊಗೊತಾ ಇದ್ದೀನಿ. ನಾನು ಈ ಅಕೌಂಟ್ ಕ್ಲೋಸ್ ಮಾಡಿ ಬೇರೆ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಕಾಪಿ ಪೇಸ್ಟ್ನ ಲಿಂಕ್ನ ಕೇಳ್ತೀನಿ ನೋಡಿ. ಈಗ ಲಕ್ಷ್ಮೀ ನಿಲಯ ಅನ್ನೋದು ಇನ್ನೊಂದು ನನ್ನ ಅಕೌಂಟು, ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಅದರಲ್ಲಿ ಲಿಂಕ್ ಅಂತ ಕೇಳಿದರೆ DM ಆಗುತ್ತಾ ನೀವೇ ನೋಡಿ. DM ಆಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಈ ನಾರ್ಮಲ್ ಅಕೌಂಟ್ನ ಓಪನ್ ಮಾಡಿದೆ, ಇವಾಗ ಪೇಸ್ಟ್ ಮಾಡಿರೋ ಅಕೌಂಟು ನೋಡಿ ಇಲ್ಲಿದೆ. ಇದಕ್ಕೆ ಬಂದೆ ನೋಡಿ, ಇಲ್ಲಿ ಬಂದು ನಾನು ಲಿಂಕ್ ಅಂತ ಇವಾಗ ಕೇಳ್ತಾ ಇದ್ದೀನಿ, ಕಳಿಸ್ಕೊಡಿ ಲಿಂಕ್, ನಾನು ಬೈ ಮಾಡ್ತೀನಿ ಅಂತ. ಈಗ ಡೈರೆಕ್ಟಾಗಿ ಲಿಂಕ್ ನನಗೆ ಶೇರ್ ಆಗುತ್ತೆ ನೋಡಿ. ಏನಿಲ್ಲ, ಜಸ್ಟ್ 1 ನಿಮಿಷ 2 ನಿಮಿಷ ವೆಯ್ಟ್ ಮಾಡಿದ ತಕ್ಷಣ ಲಿಂಕ್ ಅಂದಿದ ತಕ್ಷಣ ಬಂತು ನೋಡಿ. ಲಕ್ಷ್ಮಿ ಅನ್ನೋದು ನಂದು ಅಕೌಂಟಿಂದ ಡೈರೆಕ್ಟಾಗಿ ಸೆಂಡ್ ಆಯಿತು. ಇಷ್ಟೇ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ಪೇಸ್ಟ್ ಮಾಡಿದ್ರೆ ನಮ್ಗೆ ಇನ್ಕಮ್ ಬರೋದು ಅಷ್ಟೇ. ನೋಡಿದ್ರಲ್ಲ, ಇವಾಗ ಈ ಥರ ನಾನು ಪೇಸ್ಟ್ ಮಾಡಿ ಈ ಥರ ಅಮೌಂಟ್ ತೊಗೊತಾ ಇರೋದು. ನಿಮಗೂ ಕೂಡ ಏನಾದರೂ ಡೌಟ್ಸ್ ಆ್ಯಂಡ್ ಕ್ವಶನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಬಂದು ಡೈರೆಕ್ಟಾಗಿ ನಿಮ್ಮೆಲ್ಲ ಕ್ವಶನ್ಸ್ ಆ್ಯಂಡ್ ಕಮೆಂಟ್ಸಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ. ನೀವು ಕೂಡ ಅಫಿಲೇಟ್ ಮಾರ್ಕೆಟ್ ಮಾಡ್ಬೋದು, ಸರಿನಾ? ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.